ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಶಾಮೆಗಡ್ಡೆ ಅಂದರೆ ಕೆಸುವಿನ ಗಡ್ಡೆ ಅದರದ್ದು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಒಂದೇ ಒಂದು ಶಾಮೆಗಡ್ಡೆ ಇತ್ತು, 4-5 ಗಿಡ ಹಾಕಿದ್ರೂ ಅದರಲ್ಲಿ ಇದ್ದಿದ್ದು ಒಂದು. ಅದನ್ನು ನಾನು ಹುಣಸೆ ಹಣ್ಣು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದೇ ಶಾಮೆಗಡ್ಡೆ ಇತ್ತು, ಅದಕ್ಕೆ ಏನು ಮಾಡೋದು ಅಂತ 4-5 ಇದ್ದಿದ್ರೆ ಒಂದು ಪಲ್ಯ ಮಾಡ್ಬೋದಿತ್ತು. ಹಾಗೆ ಅದಕ್ಕೆ ಅದನ್ನು ಸಾಸಿವೆ ಮಾಡೋಣ ಅಂತ ಕಾಯಿ ರುಬ್ಬಿ ಹಾಕ್ತೀನಿ. ಬಟ್ ನಾನು ಇವತ್ತು ಕಾಯಿ ರುಬ್ಬಿ ಹಾಕ್ತಾಯಿಲ್ಲ. ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮೊಸರಿಗೆ ಹಾಕೋಣ. ಇದು ಮೊಸರು ಬಜ್ಜಿ ಅಂತಂದರೆ ಮೊಸರು ಬೇಕಲ್ಲ, ಹಾಗಾಗಿ ಇದು ಹಸಿ ಈರುಳ್ಳಿ ಹಾಗೆ ಹಾಕಬೇಕು. ಶಾಮೆಗಡ್ಡೆ ಮಾತ್ರ ಯಾವತ್ತೂ ಹುಣಸೆ ಹಣ್ಣು ಹಾಕಿನೇ ಬೇಯಿಸ್ಕೋಬೇಕು, ಖಾಲಿ ಬೇಯಿಸಬಾರ್ದು. ಹಾಗೆ ಬೇಯಿಸಿದ್ರೆ ಅದು ಕಡ್ತಾ ಬರುತ್ತೆ, ಬಾಯೆಲ್ಲ ಕಡ್ತಾ ಬರುತ್ತೆ. ಇವಷ್ಟು ಜನಕ್ಕೆ ಬಾಯಿ ಕಡ್ತಾ ಬರುತ್ತೆ ಅಂತಲೇ ಅದನ್ನು ಯೂಸ್ ಮಾಡಲ್ಲ. ಸ್ವಲ್ಪ ಹೆಚ್ಚಿಗೆ ಹುಣಸೆಹಣ್ಣು ಹಾಕಿದರೂ ಪರವಾಗಿಲ್ಲ. ಅದಕ್ಕೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಸಾಸಿವೆ, ಒಂದು ಚಿಟಿಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು 4 ಎಸಳು ಕರಿಬೇವು ಇಷ್ಟು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಸೌಟಿಗೆ ಒಂದು 2 ಸ್ಪೂನು, 2 ಅಲ್ಲ 1 ಸ್ಪೂನು ನಾನು ಹಾಕಿದ್ದು, ಸಾರಿ 1 ಸ್ಪೂನು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಹಾಕೋಣ. ಆಫ್ ಮಾಡಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಗ ತುಂಬ ಘಾಟ್ ಬರಲ್ಲ, ಅದ್ರ ಖಾರ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಹಾಕೋಣ ಮೊಸರು ಬಜ್ಜಿ. ನಾವು ಸಾಸ್ಮೆ ಅಂತ ಹೇಳ್ತೀವಿ, ಇಲ್ಲಿ ಬೆಂಗಳೂರು ಸೈಡಲ್ಲೆಲ್ಲ ಮೊಸರು ಬಜ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾಕು. ಈಗ ಎಲ್ಲ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಯಿತು. ಬೇಕಿದ್ದರೆ ಕಾಯಿ ಹಾಕ್ಕೋಬೋದು, ನಾನು ಯಾವಾಗಲೂ ಹಾಕ್ತೀನಿ, ಬಟ್ ಇವತ್ತು ಹಾಕಿಲ್ಲ. ಒಂದೇ ಒಪ್ಪತ್ತಿಗೆ ಇದೆಲ್ಲ ಸಾಸಿವೆ ತಂಬುಳಿ ಎಲ್ಲ ಒಂದು ಒಪ್ಪತ್ತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿಕೊಂಡು ಇದರ ರುಚಿ ನೋಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಇಂಟ್ರೆಸ್ಟ್ ಆಗಿರೋ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಕೆಸುವಿನ ಗಡ್ಡೆ ಅಥವಾ ಶಾಮೆಗಡ್ಡೆ ಸಾಸ್ಮೆ ಪ್ಲಸ್ ಬಿಸಿ ಬಿಸಿ ಅನ್ನ ಸಖತ್ತಾಗಿದೆ. ತುಂಬ ರುಚಿಯಾದ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ, ಅಂದರೆ ಹೊಟ್ಟೆ ತಣ್ಣಗಿರುತ್ತೆ, ಹೆವಿ ಅನಿಸಲ್ಲ ಈ ಥರ ಊಟ ಮಾಡಿದಾಗ. ಈ ಥರ ತಂಬುಳಿ ಮೊಸರು ಬಜ್ಜಿ ನೀವು ಒಮ್ಮೆ ಮಾಡಿ ರುಚಿ ನೋಡಿ.